ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಸಿಂಪಲ್ ಆಗಿ ಪಲಾವ್ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ಬನ್ನಿ. ಇಲ್ಲಿ 8 ರಿಂದ 9 ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಅರ್ಧ ಇಂಚು ಶುಂಠಿ, ಒಂದು 5 ರಿಂದ 6 ಹಸಿಮೆಣಸಿನಕಾಯಿ, ನಿಮಗೆ ಖಾರಕ್ಕೆ ಹೇಗೆ ಅಷ್ಟು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ನೆಕ್ಸ್ಟ್ ಒಂದು 2 ಕ್ಯಾರೆಟ್ ನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ನವಿಲ್ ಕೋಸು ಒಂದು, ಬಟಾಣಿ ನೆನೆಸಿ ಇಟ್ಟಿದ್ದೀನಿ, ರಾಜ್ಮಾ, ಈರುಳ್ಳಿ, ಬೀನ್ಸ್ 10 ರಿಂದ 11, ಅರ್ಧ ಹೋಳು ನಿಂಬೆ ಹಣ್ಣು, ಒಂದು ಟೊಮೆಟೊ, ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ, ಒಂದು 10 ನಿಮಿಷ ನೆನೆಸಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಸ್ಪೈಸಸ್ ಏನಿದೆ ಅದನ್ನ ಯೂಸ್ ಮಾಡ್ಕೊಳ್ಳಿ, ಚಕ್ಕೆ, ಲವಂಗ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಆಯಿಲ್ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೇಕಾದ್ರೆ ಇದು ನೀವು ಬೇಕಾದ್ರೆ ಸ್ಪೈಸಸ್ ಇದರಲ್ಲಿ ಆಡ್ ಮಾಡ್ಕೊಂಡು ನೀವು ಗ್ರೈಂಡ್ ಮಾಡ್ಕೋಬಹುದು, ಅದು ಚೆನ್ನಾಗಿರತ್ತೆ. ಈಗ ಇದಕ್ಕೆ ಸ್ವಲ್ಪ ಅಷ್ಟು ನೀರನ್ನ ಯೂಸ್ ಮಾಡ್ತೀನಿ, ಯೂಸ್ ಮಾಡಿ ಪೇಸ್ಟ್ ಮಾಡೋಣ. ನೋಡಿ, ನಂಗೆ ಇಷ್ಟು ನಮ್ಮ 4 ಜನಕ್ಕೆ ಸಾಕು ಇಷ್ಟು. ಈಗ ಒಂದು ಕುಕ್ಕರಿಗೆ ಆಯಿಲ್ ಹಾಕಿದ್ದೀನಿ, ಸ್ಪೈಸಸ್ ಹಾಕ್ತಾ ಇದ್ದೀನಿ, ಚಕ್ಕೆ, ಲವಂಗ ಏನೇನಿದೆ ನಿಮ್ಮ ಹತ್ರ ಅದನ್ನ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಒಂದು 2 ಮಿನಿಟ್ಸ್ ಬೇಡ, 1 ಮಿನಿಟ್ ಹಂಗೇನೆ ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡೋಣ. ಈರುಳ್ಳಿ ಹಾಕೊಳ್ಳೋಣ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ ಅದು. ಈಗ ನೀವೇನ್ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನ ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಲಿ, ಅದು ಆಯಿಲ್ ಎಲ್ಲ ಮೇಲ್ ಬರಬೇಕು, ಆ ತರ ಮಿಕ್ಸ್ ಮಾಡಿ. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹೀಗೆ ಹಾಕೊಳ್ಳಿ, ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕೊಳ್ಳಿ, ಉಪ್ಪು ಹಾಕೋದ್ರಿಂದ ಬೇಗ ವೆಜಿಟೇಬಲ್ಸ್ ಬೇಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ನೀವು ನೀರ್ ಹಾಕೊಂಡು ಇದನ್ನ ಬೇಯಿಸ್ಕೊಳಕ್ ಏನು ಹೋಗ್ಬೇಡಿ, ಕೆಲವೊಬ್ರು ಈ ತರ ಬೇಯಿಸ್ಕೊಂತಾರೆ, ಜಸ್ಟ್ ಈ ತರ ಮಾಡ್ಕೊಂಡ್ರೆ ಆಯ್ತು. ನಾನಿಲ್ಲಿ 2 ಲೋಟ ಅಕ್ಕಿ ತಗೊಂಡಿದ್ದೆ, ಸೊ 4 ಲೋಟ ನೀರ್ ಹಾಕ್ತಾ ಇದ್ದೀನಿ. ಮತ್ತೆ ನಿಮಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕೊಳ್ಳಿ. ಅರ್ಧ ಹೋಳು ನಿಂಬೆ ಇಟ್ಟಿದ್ನಲ್ಲ ಅದನ್ನ ಕುದಿಬೇಕಾದ್ರೆ ಈ ತರ ಹಿಂಡಿಟ್ಕೊಳ್ಳಿ. ಅಕ್ಕಿ ತೊಳೆದಿಟ್ಕೊಂಡಿದ್ದೀರಲ್ಲ ಅದನ್ನ ಹಾಕೊಳ್ಳಿ. ಹಾಕೊಂಡಿದ ತಕ್ಷಣನೇ ನೀವು ಲಿಡ್ನ ಕ್ಲೋಸ್ ಮಾಡಬೇಡಿ, ಸ್ವಲ್ಪ ಅದನ್ನ ಕುದಿಯಕ್ ಬಿಡಿ, ಅವಾಗ ನಿಮಗೆ ಮಸಾಲೆ ಚೆನ್ನಾಗಿ ಹಿಡಿಯತ್ತೆ. ಇಲ್ಲ ಅಂದ್ರೆ ಅದು ಮೇಲ್ಮೇಲೆನೆ ಮಸಾಲೆ ಇರತ್ತೆ. ಚೆನ್ನಾಗಿ ಕುದಿಲಿ, ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಶಿಲ್ ಆಗೋ ತನಕ ಕಾಯಿರಿ. ನೆಕ್ಸ್ಟ್ ಓಪನ್ ಮಾಡಿ ನೋಡಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಬೇಕಾದ್ರೆ ಸ್ಪೈಸಸ್ ಜಾಸ್ತಿ ಹಾಕೊಂಡ್ರೆ ಕಲರ್ಫುಲ್ ಆಗಿರುತ್ತೆ. ನಮ್ಮ ಮನೇಲಿ ಜಾಸ್ತಿ ಯಾರು ಸ್ಪೈಸಸ್